ಏನಾಯ್ತು? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅದು ಅಶೋಕ್ ಅಂಕಲ್. ನೋಡು, ನಿನ್ನ ಜೊತೆ ನಾನಿದ್ದೀನಿ. ಅದು ಯಾರೇ ಬಂದರೂ ನಿನಗೇನು ಮಾಡೋಕ್ಕಾಗಲ್ಲ. ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಹೇಳಿದ್ರು ಅವರು? ಅಶೋಕ್ ಅಂಕಲ್ ಎಲ್ಲರೂ ಹೊರಗೆ ಬಂದ್ಮೇಲೆ ನಾನು ಸಿಹಿ ಜೊತೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಹೇಗೆ ಡೈಲಾಗ್ ಹೇಳಬೇಕು ಅಂತ ಸಿಹಿ ಹೇಳ್ಕೊಡ್ತಾ ಇದ್ಲು. ಆಗ ಭಾರ್ಗವಿ ಆಂಟಿ ಬಂದು ಯಾರ ಜೊತೆ ಮಾತಾಡ್ತಿದ್ಯಾ ಹೇಳು ಅಂತ ಜೋರಾಗಿ ಗದ್ರಿದ್ರು. ನಾನು ಯಾರೂ ಇಲ್ಲ ಒಬ್ಳೆ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ನೀನು ಒಬ್ಬಳೆ ಮಾತಾಡ್ತಿರೋದು ನೋಡಿ ಅವ್ರಿಗೆ ಡೌಟ್ ಬಂದು ಹಾಕಿ ಹೇಳಿದ್ದಾರೆ ಅನ್ಸುತ್ತೆ. ನೀನೇನು ಹೇಳಿಲ್ಲ ತಾನೆ? ಹಾಗಾದ್ರೆ ಟೆನ್ಷನ್ ಮಾಡ್ಕೋಬೇಡ. ನೀನು ಭಾರ್ಗವಿ ಚಿಕ್ಕಿನ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇವತ್ತಿಂದ ಅವ್ರ ಆಟ ನಡೆಯಲ್ಲ. ಓಕೆ? ಇವತ್ತು ಬಿಡಲ್ಲ ಚಿಕ್ಕಿ ನಿಮ್ಮನ್ನ. ನಿಮ್ಮ ಬಂಡವಾಳ ಇಲ್ಲೇ ಇವತ್ತೇ ರಾಮ್ ಮುಂದೆ ಎಲ್ಲ ಬಯಲಾಗುತ್ತೆ. ಅದರಿಂದ ಹೇಗೆ ತಪ್ಪಿಸ್ಕೊಂತಿರೋ ನಾನು ನೋಡ್ತೀನಿ. ಬಾ. ಇಲ್ಲೇನೋ ವಿಚಿತ್ರವಾಗಿ ನಡೀತಾ ಇದೆ. ಅದೇನು ಅಂತ ಕಂಡು ಹಿಡಿಲೇಬೇಕಲ್ಲ. ಅಪ್ಪಂಗೆ ಹೇಳ್ಬೇಕು ತಾನೆ ಹೊಸ ಫ್ರಾಕ್ ಕೊಡಿಸ್ದಾಗ ನನಗೆ ಬೇಡ ಅಂತ. ನಿನ್ನ ಹತ್ರನೇ ಮಾತಾಡ್ತಿರೋದು, ಆ ಕಡೆ ಯಾಕೆ ನೋಡ್ತಿದ್ಯಾ? ಎಲ್ಗೋದ್ರೆ ಎಲ್ಲಿಂದ ಬರಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ ಇಲ್ಲಿ. ನನ್ಗಂತೂ ತಲೆ ಕೆಟ್ಟೋಗ್ತೈತೆ. ನಿನ್ನ ಮತ್ತೆ ಅಪ್ಪನ ಮದ್ವೆನ ಮಂಟಪದಲ್ಲಿ ನಿಂತು ಹತ್ರದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಅರೆ ಭಾರ್ಗವಿ ಆಂಟಿ ನನ್ನ ಕರ್ಕೊಂಡು ಹೋಗಿ ಕೆಳಗಡೆ ಕೂರಿಸ್ಬಿಟ್ರು. ಮದ್ವೆ ಊಟ ಮಾಡೋವಾಗ್ಲೂ ಅಷ್ಟೇ ಆಂಟಿ ನನ್ನ ಕೆಲ್ಸದವ್ರ ಜೊತೆ ಕೂರಿಸಿದ್ರು. ಆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ ಇವರೇ ನನ್ಗೆ ಹೇಳಿದ್ದು. ಸಿಹಿ ಬಿಡ್ತಿದ್ದು. ಇದು ನನ್ನ ಬರ್ತ್ಡೇ ದಿನ ಅಲ್ವಾ? ಭಾರ್ಗವ್, ಆಪರೇಷನ್ ಸುದ್ದಿ ಸಕ್ಸಸ್. ಬರೀ 6-4 ಬಾರ್ಸೋ ಬ್ಯಾಟ್ಸ್ಮನ್ನು ಔಟ್. ಏಯ್, ನಮ್ಮ ಬಾರ್ಗುನ್ ಎದುರಾಕೊಂಡ್ರೆ ಯಾವ ಥರ ಯಾರ್ಕರ್ ಬೀಳುತ್ತೆ ಅಂತ ಗೊತ್ತಾಯ್ತಾ? ಡ್ರಾಮಾ ಮಾಡ್ತೀಯ, ಡ್ರಾಮಾ. ಅಶೋಕನ್ ಮಾತು ಕೇಳ್ಕೊಂಡು ಎಲ್ಲಿ ಈಗ ಮಾಡು ನೋಡೋಣ. ಮಾಡು, ಮಾಡು ಮಾಡು, ಡ್ರಾಮಾ ಮಾಡು ನೋಡೋಣ. ಎಲ್ಲವೋ ಕೌರವೇಶ. ಮಾಡು, ಡ್ರಾಮಾ ಮಾಡು. ಹಾ, ಆಗಲ್ಲ, ಮಾಡು. ಐ
ಚಿಕ್ಕಿ ಸಿಹಿ ಸಿಕ್ಕದ್ಲ? ಇಲ್ಲ ಅಶೋಕ್, ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಸೀತಾಗ ಏನಾದ್ರೂ ಗೊತ್ತಾದ್ರೆ ಅವಳು ಎಷ್ಟು ಗಾಬರಿ ಆಗ್ತಾಳೆ. ಇಲ್ಲ ಇಲ್ಲ, ಸೀತಂಗೆ ವಿಷಯ ಗೊತ್ತಾಗೋದು ಬೇಡ. ನಾನು ಯಾವುದಕ್ಕೂ ಮೇಕಪ್ ರೂಮ್ಗೆ ಹೋಗೋಂದ್ಸಲ ನೋಡ್ಕೊಂಬರ್ತೀನಿ. ಇವ್ರೆ, ಹೇಗಾದ್ರೂ ಮಾಡಿ ನಮ್ ಸಿಹಿ ಸಿಗೋ ಹೋದ್ ಮಾಡಪ್ಪ. ನಾನು ನೋಡ್ತೀನಿ ನಿನ್ನ ಡ್ರಾಮಾ ಜೂನಿಯರ್ಸ್ ಅದು ಹೇಗೆ ನಡೆಯುತ್ತೋ ಅಂತ. ಈ ಭಾರ್ಗವಿ ಆಂಟಿ ಏನಾದ್ರೂ ಸುಬಿಗೆ ತೊಂದರೆ ಕೊಟ್ಟಿರ್ಬೋದಾ? ಯಾಕೆ ಸುಬಿ ಎಲ್ಲೂ ಕಾಣ್ತಾ ಇಲ್ಲ? ಸುಬಿ, ನನ್ ಮಾತು ಕೇಳಿಸ್ತಾ ಇದ್ಯಾ?